ಹೈಕಮಾಂಡ್ ಮದ್ದರದ್ರೂ ಕೂಡ ಬಿಜೆಪಿಯ ಬಣ ಕಿಚ್ಚು ಇನ್ನೂ ಆರಿಲ್ಲ. ರಾಜ್ಯಾಧ್ಯಕ್ಷರ ಬದಲಾವಣೆ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ರಾಧಾ ಮೋಹನ್ ದಾಸ್ ಅವರು ಹೇಳ್ಬಿಟ್ಟಿದ್ದಾರೆ. ಯತ್ನಾಳ್ ಬಣಕ್ಕೆ ಒಂದು ಸಂದೇಶವನ್ನ ರಾಧಾ ಮೋಹನ್ ದಾಸ್ ಅವರು ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅಂತ. ಸೊ ವಿಜೇಂದ್ರ ಪರವಾಗಿ ಬ್ಯಾಟ್ ಬೀಸಿರುವಂತಹ ರಾಧಾ ಮೋಹನ್ ದಾಸ್ ನಿನ್ನೆ ಸಭೆಯನ್ನ ನಡೆಸಿದ್ರು. ಆ ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬಂದವು. ಅದಾದ ನಂತರ ರಾಧಾ ಮೋಹನ್ ದಾಸ್ ಅವರು ಈಗ ಬೆನ್ನಿಗೆ ನಿಂತಿದ್ದಾರೆ. ಯತ್ನಾಳಿಗೆ ತಕ್ಕ ಉತ್ತರವನ್ನ, ಖಡಕ್ ಸಂದೇಶವನ್ನ ಈಗ ರಾಧಾ ಮೋಹನ್ ದಾಸ್ ಅವರು ರವಾನಿಸಿದ್ದಾರೆ. ಯತ್ನಾಳ್ ಅವರು ಮೊದಲು ನೋಟಿಸ್ಗೆ ಉತ್ತರ ಕೊಡ್ಲಿ, ಅದಾದ ನಂತರ ಕ್ರಮ ಕೈಗೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ನಿನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ಮಹತ್ವದ ಚರ್ಚೆ ಆಗಿದೆ. ಹಾದಿ ಬೀದಿಯಲ್ಲಿ ಮಾತಾಡೋರ ಬಗ್ಗೆ ಕ್ರಮಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ. ಅಂದ್ರೆ ಪಕ್ಷದ ವಿಚಾರಗಳು ಪಕ್ಷದ ಚೌಕಟ್ಟಿನಲ್ಲಿ, ಅಧ್ಯಕ್ಷರ ಸಮ್ಮುಖದಲ್ಲಿ, ಉಸ್ತುವಾರಿಗಳ ಸಮ್ಮುಖದಲ್ಲಿ ಇಲ್ಲಿ ಚರ್ಚೆ ಆಗಬೇಕು. ಅದು ಬಿಟ್ಟು ಹಾದಿ ಬೀದಿಯಲ್ಲಿ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾ ಇದ್ರೆ ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗತ್ತೆ ಅನ್ನುವಂಥ ಒಂದು ಮಾತುಗಳನ್ನ ಕೂಡ ಖಡಕ್ ಆಗಿ ಹೇಳ್ತಾ, ಮೊದಲು ಅವರಿಗೆ ಕೊಟ್ಟಿರುವಂತಹ ಒಂದು ನೋಟಿಸ್ಗೆ, ಶೋಕಾಸ್ ನೋಟಿಸ್ ಅನ್ನ ಏನು ಜಾರಿಗೊಳಿಸಿದ್ದಾರೆ ಅದರ ಬಗ್ಗೆ ಉತ್ತರವನ್ನ ಕೊಡ್ಲಿ, ಅದಾದ ನಂತರ ನಾವು ಕ್ರಮಗಳನ್ನ ಕೈಗೊಳ್ತೀವಿ ಅನ್ನುವಂಥದ್ದನ್ನ ಕೂಡ ರಾಧಾ ಮೋಹನ್ ದಾಸ್ ಅವರು ಹೇಳಿದ್ದಾರೆ. ಸೊ ನಿನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆ. ಹಾಗಾದ್ರೆ ರಾಧಾ ಮೋಹನ್ ದಾಸ್ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಜೊತೆಗೆ ಯತ್ನಾಳ್ ವಿಚಾರವಾಗಿ ಏನೇನು ಹೇಳಿದ್ದಾರೆ ಬನ್ನಿ ನೋಡೋಣ. पार्टी की लीडरशिप को बदल सके, पार्टी के लीडर मांग करने पे नहीं बदले जाते. संगठनात्मक गतिविधियों पर, संगठनात्मक की जरूरतों पर जो जिस समय उचित होता है उस समय उसका प्रयोग किया जाता है. आज विजेंद्र उचित है, इसलिए विजेंद्र हमारे प्रदेश अध्यक्ष है. एक शोकाज नोटिस यत्नाल जी को दी गई है. हम उस शोकाज नोटिस पे यत्नाल जी के जवाब का इंतजार करेंगे. हमने एक शोकाज नोटिस दी है, शोकाज नोटिस का अभी जवाब नहीं आया है. जवाब आने के बाद पार्टी तय करेगी क्या करना है.